ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಹಪ್ಪಳ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದು ಹಪ್ಪಳ ಅಂದರೆ ನಂಬಕ್ಕಾಗಲ್ಲ ಅಲ್ವಾ? ಇದು ಬರೀ ಎರಡೇ ಎರಡು ಇಂಗ್ರೀಡಿಯೆಂಟ್ಸಲ್ಲಿ ಮನೆಯಲ್ಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ಮತ್ತು ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನಲ್ಲಿ ನೀವು ಮಾಡ್ಕೋಬೋದು. ಬೇರೆ ಹಪ್ಪಳ ಥರ ಇದಕ್ಕೇನು ಪಪ್ಪಡ್ ಖಾರ್ ಮಸಾಲೆ ಏನೂ ಬೇಕಾಗೋದಿಲ್ಲ. ತುಂಬಾ ಈಸಿಯಾಗಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಕೋಬೋದು. ಈ ಥರ ಹಪ್ಪಳ ನೀವು ಮಾಡಬೇಕಂದ್ರೆ ಎಲ್ಲೂ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಫುಲ್ಲು ವಾಚ್ ಮಾಡಿ. ಫಸ್ಟ್ ನಾನು 1.5 ಕಪ್ ಆಗೋ ಅಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದರಲ್ಲಿ 1 ಟೇಬಲ್ ಸ್ಪೂನಷ್ಟು ಮೈದಾ ಹಾಕ್ಕೋಬೇಕು ಮತ್ತು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಇಲ್ಲಿ ಜಾಸ್ತಿ ಹಾಕ್ಕೋಬಾರ್ದು. ಹಪ್ಪಳ ಒಣಗಿದ ಮೇಲೆ ಅದು ಜಾಸ್ತಿ ಉಪ್ಪಾಗಿಬಿಡುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಅಕ್ಕಿ ಹಿಟ್ಟು ಎಷ್ಟು ತೊಗೊಂಡಿದ್ದೀವಿ ಅಷ್ಟೇ ನೀರು ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಬಾಯ್ಲ್ ಆಗಿರೋ ನೀರೇ ಹಾಕ್ಕೋಬೇಕು, ತಣ್ಣೀರು ಹಾಕ್ಕೋಬಾರ್ದು. ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಬಿಸಿ ಇದೆ ನೀರು. ನಾವು ಅಕ್ಕಿ ಹಿಟ್ಟು ಯಾವ ಅಳತೆಯಲ್ಲಿ ತೊಗೊಂಡಿದ್ದೀವೋ ಅದೇ ಅಳತೆಯಲ್ಲಿ ನೀರು ತಗೋಬೇಕು. ಎರಡೂ ಒಂದೇ ಸಮ ಇರಬೇಕು. ಈಗ ಸ್ವಲ್ಪ ಸ್ವಲ್ಪನೇ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ನೀರು ನಾನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪನೇ ನೋಡಿ ಹಾಕ್ಕೋಬೇಕು. ಒಂದೇ ಸಲ ಹಾಕ್ಕೊಂಡ್ರೆ ತೆಳ್ಳಗಾಗ್ಬಿಡುತ್ತೆ. ಒಂದು ಅಕ್ಕಿ ಹಿಟ್ಟಿಗೆ ಜಾಸ್ತಿ ನೀರು ತಗೊಳುತ್ತೆ, ಒಂದು ಅಕ್ಕಿ ಹಿಟ್ಟಿಗೆ ಕಡಿಮೆ ನೀರು ತಗೊಳುತ್ತೆ. ನಾವು ನೋಡಿ ಹಾಕ್ಕೋಬೇಕು. ಇದು ನಾನು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ. ಜಾಸ್ತಿ ನೀವು ತೆಳ್ಳಗೆ ಮಾಡಿಕೊಂಡ್ರೆ ಹಪ್ಪಳ ಬರೋದಿಲ್ಲ. ಈಗ ಇದರ ಮೇಲೆ ಮುಚ್ಚಿ ನಾವು ತಣ್ಣಗಾಗೋ ತನಕ ಹೀಗೆ ಬಿಡಬೇಕು. ಇಲ್ಲಿ 1 ಕಪ್ ಸಬ್ಬಕ್ಕಿ ತಗೊಂಡಿದ್ದೀನಿ. 1 ಕಪ್ ಸಬ್ಬಕ್ಕಿಗೆ 1 ಕಪ್ ನೀರು ಹಾಕಿ ನಾವು 4 ಅವರ್ ನೆನೆಯೋಕ್ಕೆ ಬಿಡಬೇಕು. 4 ಅವರ್ ಆದಮೇಲೆ ಈ ಥರ ಉದ್ರುದ್ರಾಗಿ ಬರುತ್ತೆ. ನಾವು ಜಾಸ್ತಿ ನೀರು ಹಾಕ್ಕೋಬಾರ್ದು, ತುಂಬ ಮೆತ್ತಗಾಗ್ಬಿಡುತ್ತೆ. ನೋಡಿ, ಈ ಥರ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಎಲ್ಲ ಮ್ಯಾಶ್ ಆಗಬೇಕು. ಈ ಥರ 4 ಅವರ್ ಆದಮೇಲೆ ಈ ಥರ ಆಗುತ್ತೆ. ಈಗ 2 ಭಾಗ ಮಾಡ್ಕೋಬೇಕು. ಇದಕ್ಕೆ ನಮಗೆ ಯಾವ ಕಲರ್ ಇಷ್ಟನೋ ಆ ಕಲರ್ ಹಾಕ್ಕೋಬೋದು. ನಾನು ಎಲ್ಲೋ ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ. ಫುಡ್ ಕಲರ್ ಆಪ್ಷನಲ್ಲು, ನಿಮಗೆ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಕಲರ್ ಹಾಕೋದ್ರಿಂದ ಹಪ್ಪಳ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲೋ ಕಲರ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದಕ್ಕೆ ನಾನು ಗ್ರೀನ್ ಕಲರ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ರೆಡ್ ಕಲರ್ ಆದರೂ ಹಾಕ್ಕೋಬೋದು. ಈಗ ನಾನು ಎಣ್ಣೆ ಕವರ್ ತಗೊಂಡಿದ್ದೀನಿ. ಈ ಥರ ಮೇಲೆ ಕಟ್ ಮಾಡ್ಕೋಬೇಕು. ಈ ಥರ ಕೇಕ್ ಡೆಕೋರೇಷನ್ ಮಾಡೋದು ಇದ್ದರೆ ನಿಮ್ಮ ಹತ್ರ ಈ ಥರ ಹಾಕಿ ಕೆಳಗಡೆ ಸ್ವಲ್ಪ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕಟ್ ಮಾಡಿ ನಾವು ಮೇಲ್ಗಡೆಯಿಂದ ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ಇದಿಲ್ಲ ಅಂದರೆ ನಾನು ಮನೆಯಲ್ಲಿರೋ ಕವರಲ್ಲೇ ಈಸಿಯಾಗಿ ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಈಗ ಒಂದು ಪೇಪರ್ನ ನಾವು ಯಾವ ಸೈಜಲ್ಲಿ ಮಾಡ್ತೀವೋ ಆ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದರ ಮೇಲೆ ಒಂದು ಕವರ್ನ ಇಡಬೇಕು. ಇದು ಸೀರೆ ಬಟ್ಟೆ ಬರುತ್ತಲ್ಲ ಆ ಕವರೇ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದರ ಮೇಲೆ ಈ ಥರ ಡಿಸೈನ್ ಮಾಡ್ಕೋಬೇಕು. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಸ್ವಲ್ಪ ಪ್ರೆಸ್ ಮಾಡ್ತಾ ನಾವು ರೌಂಡಾಗಿ ಈ ಥರ ಹಾಕ್ಕೋಬೇಕು. ಇದು ನೋಡೋಕ್ಕೆ ಕಷ್ಟ ಅನಿಸುತ್ತೆ. ಒಂದೆರಡು ನೀವು ಮಾಡಿದ್ರೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಮಧ್ಯದಲ್ಲಿ ನಾನು ಬಾಕ್ಸ್ ಥರ ಮಾಡ್ತಾಯಿದ್ದೀನಿ. ಇದು ಬೇಡ ಅಂದರೆ ಇನ್ನೊಂದು ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಬೇಕು. ಈ ಥರ ಒಂದೊಂದು ಲೈನ್ ಹಾಕಿ ಮತ್ತೆ ನಾನು ಬಾಕ್ಸ್ ಟೈಪ್ ಮಾಡಿದ್ದೀನಿ. ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿಯೂ ನೀವು ಮಾಡ್ಕೋಬೋದು. ಈ ಥರ ಮಾಡೋದ್ರಿಂದ ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ. ನಾರ್ಮಲ್ ಹಪ್ಪಳ ನಾವು ಯಾವತ್ತೂ ಮಾಡ್ತಾನೆ ಇರ್ತೀವಿ. ಈ ಥರ ಡಿಸೈನರ್ ಹಪ್ಪಳ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಯಾರೂ ನಂಬೋದಿಲ್ಲ ನೀವು ಇದು ಮನೆಯಲ್ಲಿ ಮಾಡಿದ್ದೀವಿ ಅಂತ. ಇದರ ಮೇಲೆ ನಾನು ಇನ್ನೊಂದು ರೌಂಡು ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಎಲ್ಲ ಕಡೆಯೂ ನಾವು ಇನ್ನೊಂದು ರೌಂಡು ಹಾಕ್ಕೋಬೇಕು. ಈಗ ಇದರ ಮೇಲೆ ನಾವು
ಸಬ್ಬಕ್ಕಿನ ಹಾಕ್ಕೋಬೇಕು. ಈ ಥರ ಒಂದೊಂದೇ ನಾನು ಬರೀ ಸೈಡಿಗೆ ಹಾಕ್ತಾಯಿದ್ದೀನಿ. ಇನ್ನೊಂದಕ್ಕೆ ನಾನು ಮಧ್ಯದಲ್ಲೂ ಹಾಕ್ಕೊಂಡಿದ್ದೀನಿ. ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬರೀ ಮೇಲಿಂದ ಹಾಕಿದ್ರೆ ಸಾಕು, ಅದಾಗೆ ಅದೇ ಅಂಟ್ಕೊಳ್ಳುತ್ತೆ. ಮತ್ತು ಫ್ರೈ ಮಾಡಿದ್ರೂ ಒಂದು ಬಿಟ್ಕೊಳ್ಳೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇನ್ನೊಂದು ನೀವು ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಬರೀ ಈ ಥರ ರೌಂಡ್ ಹಾಕಿದ್ರೆ ಸಾಕು. ಇದು ಬಿಗ್ನರ್ಸು ಮಾಡ್ಕೋಬೋದು, ಅಷ್ಟು ಈಸಿಯಾಗಿ ಆಗುತ್ತೆ. ಇದಕ್ಕೆ ನಾವು ಒಂದೊಂದು ಹಾಕೋದು ಬೇಡ, ಬರೀ ಸಬ್ಬಕ್ಕಿ ತೊಗೊಂಡು ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೋದು. ತುಂಬಾ ಬೇಗ ಆಗಿಬಿಡುತ್ತೆ. ಮನೆಯಲ್ಲಿರೋ ಕವರಲ್ಲೇ ಅಕ್ಕಿ ಹಿಟ್ಟು ಹಾಕಿ ನೀವು ಸ್ವಲ್ಪ ಈ ಥರ ಉಗುರಿಂದ ಎಳೆದ್ರೆ ಸಾಕು. ಕಟ್ ಮಾಡಬಾರ್ದು, ಇದಕ್ಕೆ ಜಾಸ್ತಿ ದಪ್ಪ ಆಗಿಬಿಡುತ್ತೆ. ಅದೇ ಡಿಸೈನ್ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ತುಂಬ ತೆಳ್ಳಗೆ ಬರುತ್ತೆ ಮತ್ತು ಹಪ್ಪಳ ಬೇಗ ಒಣಗೋಗುತ್ತೆ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ತುಂಬಾ ಈಸಿಯಾಗಿ ಮನೆಯಲ್ಲಿರೋ ಕವರಲ್ಲೇ ಮಾಡ್ಕೋಬೋದು. ನಿಮಗೆ ಪೈಪಿಂಗ್ ಬ್ಯಾಗಿಂದ ನಾರ್ಮಲ್ ಕವರಲ್ಲೇ ತುಂಬ ಚೆನ್ನಾಗಿ ಸಣ್ಣದಾಗಿ ಬರುತ್ತೆ. ಈಗ ಇದು ಸ್ಟೀಮ್ ಮಾಡೋಕ್ಕೆ ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಒಂದು ಜರಡಿನ ಇಡಬೇಕು. ಅದರಲ್ಲಿ ಹಪ್ಪಳ ಹಾಕಿ ಅದರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಬರೀ 1 ನಿಮಿಷ ನಾವು ಬೇಯಿಸಬೇಕು. ಇದಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ನೀವು ಒಂದು ಮಾಡೋ ತನಕ ಒಂದು ಸ್ಟೀಮ್ ಆಗಿಬಿಡುತ್ತೆ. ಇನ್ನೊಂದು ನಾನು ಇದೇ ಥರ ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ಬರೀ 1 ನಿಮಿಷ ಸ್ಟೀಮ್ ಮಾಡಿ ಸಾಕು. ಒಂದೊಂದು ಮಾಡೋ ತನಕ ಒಂದು ಸ್ಟೀಮ್ ಆಗಿಬಿಡುತ್ತೆ. ಇದೇ ಥರ ನಾನು ಎಲ್ಲನೂ ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ಬರೀ ಈ ಥರ ಕವರ್ ಎಳೆದ್ರೆ ಸಾಕು, ಅದು ಬಿಟ್ಕೊಳ್ಳೋದಿಲ್ಲ. ಈಗ ಸ್ವಲ್ಪ ಕೈಗೆ ನೀರು ಹಾಕ್ಕೊಂಡು ಈ ಥರ ಎಳ್ಕೊಂಡ್ರೆ ಸಾಕು, ಅದಾಗೆ ಅದೇ ಬಂದ್ಬಿಡುತ್ತೆ. ಜಾಸ್ತಿ ಇದು ಅಂಟ್ಕೊಳ್ಳೋದಿಲ್ಲ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ. ಇದು ನೀವು ಮನೆಯಲ್ಲೇ ಮಾಡಿದ್ದೀರಾ ಅಂದರೆ ಯಾರೂ ನಂಬೋಕ್ಕಾಗಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನೊಂದು ಇದೇ ಥರ ನಾನು ಕೈಗೆ ನೀರು ಹಾಕ್ಕೊಂಡು ಸ್ವಲ್ಪ ಈ ಥರ ಎಳೆದ್ರೆ ಅದಾಗೆ ಅದೇ ಬಂದ್ಬಿಡುತ್ತೆ. ಸಬ್ಬಕ್ಕಿ ಸ್ವಲ್ಪ ಅಂಟುತ್ತೆ, ಅದಕ್ಕೆ ಕೈಗೆ ಸ್ವಲ್ಪ ನೀರು ಹಾಕ್ಕೋಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಮಾಡಿದ್ರೆ ಚೆನ್ನಾಗಿ ಬಂದ್ಬಿಡುತ್ತೆ. ಜಾಸ್ತಿ ಬಿಸಿ ಇದ್ದಾಗ ಸ್ವಲ್ಪ ಅಂಟುತ್ತೆ. ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ಇದು ಬಿಸಿಲಲ್ಲಿ ನಾನು 2 ದಿವಸ ಒಣಗಿಸಿದ್ದೀನಿ. 2 ರಿಂದ 3 ದಿವಸ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ರೆ ನೀವು 1 ವರ್ಷ ಆದರೂ ಸ್ಟೋರ್ ಮಾಡ್ಬೋದು. ಸ್ವಲ್ಪನೂ ಕೆಡೋದಿಲ್ಲ. ಜಾಸ್ತಿ ಬಿಸಿಲು ಇದ್ದರೆ 2 ದಿವಸದಲ್ಲೇ ಒಣಗೋಗ್ಬಿಡುತ್ತೆ. ನಾನು 2 ದಿವಸ ಒಣಗಿಸಿದ್ದೀನಿ. ಇನ್ನೂ 2 ದಿವಸ ಇದು ಒಣಗಬೇಕು. ನಾನು ವಿಡಿಯೋ ಮಾಡಬೇಕಂತ ಫ್ರೈ ಮಾಡಿ ತೋರಿಸ್ತೀನಿ. ಇದು ನಾನು ಕವರಲ್ಲಿ ಮಾಡಿರೋದು, ತುಂಬ ತೆಳ್ಳಗೆ ಬರುತ್ತೆ. ಅದು ಒಣಗೋಗಿದೆ. ನಾನು ಎಣ್ಣೆ ಕವರಲ್ಲಿ ಮಾಡಿರೋದು ಇನ್ನೂ ಒಣಗಬೇಕು. ನೀವು ಕವರಲ್ಲೇ ಮಾಡಿದ್ರೆ ತುಂಬ ಚೆನ್ನಾಗಿ ಸಣ್ಣದಾಗಿ ಡಿಸೈನ್ ಬರುತ್ತೆ. ಈಗ ಫ್ರೈ ಮಾಡೋಕ್ಕೆ ಒಂದು ಬಾಣಲೆಯಲ್ಲಿ ನಾನು ಎಣ್ಣೆನ ಬಿಸಿ ಆಗೋಕ್ಕಿಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಚೆನ್ನಾಗಿ ಬಿಸಿ ಆದಮೇಲೆ ಹಾಕಿದ್ರೆ ಈ ಥರ 2ರಷ್ಟು ಆಗುತ್ತೆ. ಇದು ಇನ್ನೂ ಚೆನ್ನಾಗಿ ಒಣಗಿದ್ರೆ ಇನ್ನೂ ಅರಳುತ್ತೆ. ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ. 2 ಕಡೆ ನಾವು ಬರೀ ಹಾಕಿ ಈ ಥರ ಎತ್ಕೋಬೇಕು. ಜಾಸ್ತಿ ಹಾಕಿದ್ರೆ ತುಂಬ ಕಪ್ಪಗಾಗ್ಬಿಡುತ್ತೆ. ಜಾಸ್ತಿ ಎಣ್ಣೆನೂ ಎಳೆಯೋದಿಲ್ಲ. ಈ ಥರ ಒಂದೊಂದೇ ಫ್ರೈ ಮಾಡ್ಕೋಬೇಕು. ಇನ್ನೂ ಒಣಗಿದ್ರೆ ಇನ್ನೂ ದೊಡ್ಡದಾಗುತ್ತೆ ಅದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸಬ್ಬಕ್ಕಿನೂ ಫ್ರೈ ಮಾಡಿದ್ಮೇಲೆ 2ರಷ್ಟು ಆಗಿಬಿಡುತ್ತೆ. ಒಂದು 3-4 ದಿವಸ ಚೆನ್ನಾಗಿ ಒಣಗಿಸ್ಬೇಕು. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ನಿಮಗೆ ಅಂಗಡಿಯಲ್ಲಿ ಯಾವ ಥರ ಸಿಗುತ್ತೋ ಅದೇ ಥರ ಬರುತ್ತೆ. ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. 2 ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಸಬ್ಬಕ್ಕಿನೂ ಫ್ರೈ ಆದಮೇಲೆ 2ರಷ್ಟು ಆಗಿಬಿಡುತ್ತೆ. ಒಂದು ತಿಂದರೆ ಸಾಕು, ಅಷ್ಟು ದೊಡ್ಡದಾಗಿದೆ ಮತ್ತು ತುಂಬ ಕ್ರಿಸ್ಪಿಯಾಗಿರುತ್ತೆ. ಸ್ವಲ್ಪ ಮುಟ್ಟಿದ್ರೆ ಸಾಕು. ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ. ರೆಸಿಪಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ
ಮತ್ತು ಫ್ಯಾಮ್ಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ನಿಮ್ಮ ಹತ್ರ ಫಸ್ಟ್ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.